ನಮ್ಮ ಕಲಬುರಗಿಯಲ್ಲಿ ಹಿಂದೂಗಳಿಗೊಂದು ಮುಸಲ್ಮಾನರಿಗೊಂದು ಕಾನೂನು ಇವತ್ತು ಎದ್ದು ಕಾಣ್ತಾ ಇದೆ. ಅತಿ ಹೆಚ್ಚು ಹಿಂದೂಗಳಿರುವಂತಹ ವ್ಯಾಪಾರ ಮಾಡುವಂತಹ ಮಳಿಗೆಗಳನ್ನು ತೆರವುಗೊಳಿಸಿದರು. ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಫುಟ್ಪಾತ್ ಕಾಣ್ತಾ ಇಲ್ಲ, ರಸ್ತೆನೂ ಇಲ್ಲ, ಕಾಲಿಡಕ್ಕೂ ಕೂಡ ಸಾರ್ವಜನಿಕರು ಪರದಾಡಬೇಕಾಗಿದೆ ಅಂತ ಹೇಳಿ ದಂಡ ಹಾಕುವ ಟ್ರಾಫಿಕ್ ಪೊಲೀಸರು, ಇಲ್ಲಿಯ ಪೊಲೀಸ್ ಕಮಿಷನರು ರಸ್ತೆನೇ ಬಂದ್ ಮಾಡಿ ವ್ಯಾಪಾರ ಮಾಡ್ತಾ ಇದಾರಲ್ಲ, ಇವ್ರ ಮೇಲೆ ಯಾಕೆ ನೀವು ಕ್ರಮ ತಗೊಳ್ತಿಲ್ಲ? ಎರಡನೇದ್ದು, ನಮ್ಮ ಕಲಬುರಗಿಯಲ್ಲಿ ಹಿಂದೂಗಳಿಗೊಂದು ಮುಸಲ್ಮಾನರಿಗೊಂದು ಕಾನೂನು ಇವತ್ತು ಎದ್ದು ಕಾಣ್ತಾ ಇದೆ. ಕಳೆದ ತಿಂಗಳು ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಫುಟ್ಪಾತ್ ಕಾರ್ಯಾಚರಣೆಯನ್ನು ಮಾಡಿದರು. ಅತಿ ಹೆಚ್ಚು ಹಿಂದೂಗಳಿರುವಂತಹ ವ್ಯಾಪಾರ ಮಾಡುವಂತಹ ಮಳಿಗೆಗಳನ್ನು ತೆರವುಗೊಳಿಸಿದರು. ಆದರೆ ಇಲ್ಲಿ ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತೇನೆ, ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಫುಟ್ಪಾತ್ ಕಾಣ್ತಾ ಇಲ್ಲ, ರಸ್ತೆನೂ ಇಲ್ಲ, ಕಾಲಿಡಕ್ಕೂ ಕೂಡ ಸಾರ್ವಜನಿಕರು ಪರದಾಡಬೇಕಾಗಿದೆ. ಹೆಲ್ಮೆಟ್ ಇಲ್ಲ, ಕಾನೂನು ಮತ್ತು ನೋ ಪಾರ್ಕಿಂಗ್ನಲ್ಲಿ ಇವರು ವೆಹಿಕಲ್ ನಿಲ್ಲಿಸಿದ್ದಾರೆ ಅಂತ ಹೇಳಿ ದಂಡ ಹಾಕುವ ಟ್ರಾಫಿಕ್ ಪೊಲೀಸರು, ಇಲ್ಲಿಯ ಪೊಲೀಸ್ ಕಮಿಷನರು ರಸ್ತೆನೇ ಬಂದ್ ಮಾಡಿ ವ್ಯಾಪಾರ ಮಾಡ್ತಾ ಇದಾರಲ್ಲ, ಇವ್ರ ಮೇಲೆ ಯಾಕೆ ನೀವು ಕ್ರಮ ತಗೊಳ್ತಿಲ್ಲ? ಇದಲ್ದೇ ರಸ್ತೆ ಮೇಲೇನೆ ಅನಧಿಕೃತ ಕಬ್ಬಿಣದ ಪೋಲ್ಗಳು ಹಾಕಿ ಬ್ಯಾರಿಕೇಡ್ ನಿರ್ಮಾಣ ಮಾಡಿ ಅವುಗಳಿಗೆ ಹೂವಿನ ಮಾಲೆಗಳನ್ನು ಹಾಕಿದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ನಿನ್ನೆ ಪಥಸಂಚಲನ ಆಯಿತು ಪೊಲೀಸ್ ಇಲಾಖೆ ಇಂದ. ಅದರ ಎದುರುಗಡೆನೆ ಪೊಲೀಸ್ ಕಮಿಷನರ್, ಡೆಪ್ಟಿ ಕಮಿಷನರ್, ACP, DCPಗಳೆಲ್ಲರೂ ಕೂಡ ಪಥಸಂಚಲನ ಮಾಡಿದರು. ಆ ಅತಿಕ್ರಮಣದ ಬಗ್ಗೆ ಸ್ವಲ್ಪ ಕೂಡ ನಿಗಾ ವಹಿಸಲಿಲ್ಲ. ಇಲ್ಲಿದೆ ನೋಡಿ, ತಾವು ನೋಡ್ಬೋದು, ಲೆಫ್ಟ್ ಸೈಡು BO ಆಫೀಸ್ ಇದೆ. ಆ BO ಆಫೀಸರ್ ಕೂಡ ತನ್ನ ಕಚೇರಿ ಒಳಗಡೆ ಹೋಗಬೇಕಾದ್ರೆ ಅವರಿಗೆ ಕೂಡ ಅಲ್ಲಿ ರಸ್ತೆ ಇಲ್ಲ. ಈ ರೀತಿ ಕಂಬ ಹಾಕ್ಲಿಕ್ಕೆ ಯಾರ್ರಿ ಪರ್ಮಿಷನ್ ಕೊಟ್ಟಿದ್ದು ಇವರಿಗೆ? ತಮ್ಮ ವಿರೋಧಿಗಳ ವಿರುದ್ಧ ಕಾರ್ಯಾಚರಣೆ ಮಾಡುವಂತಹ ಮಹಾನಗರ ಪಾಲಿಕೆಯವರು ಇದ್ರ ಬಗ್ಗೆ ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಕೂಡಲೇ ಪಾಲಿಕೆಯವರು, ಪೊಲೀಸ್ ಇಲಾಖೆಯವರು ಇದನ್ನು ತೆರವುಗೊಳಿಸಬೇಕು ಅಂತ ನಮ್ಮ ಶಿವಸೇನಾ ಪಕ್ಷದಿಂದ ಆಗ್ರಹ ಇದೆ.